ನಟ ಸತ್ಯಜಿತ್ ವಿರುದ್ಧ ಅವರ ಮಗಳೇ ಇದೀಗ ದೂರನ್ನ ಕೊಟ್ಟಿದ್ದಾರೆ. 15 ದಿನಗಳ ಹಿಂದೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅದು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿರ್ತಾರೆ ಅಂದ್ರೆ, ತನ್ನ ಅಪ್ಪ ಹಾಗೇನೆ ಅಣ್ಣ ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ, ಬೈತಾರೆ, ತನಗೆ ಸಾಕಷ್ಟು ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಬಾಣಸವಾಡಿ ಠಾಣೆಯಲ್ಲಿ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆ ಆಯ್ತು ಅಂತಂದ್ರೆ, ಆ ದೂರಿನ ಅನ್ವಯ, ಆ ದೂರನ್ನ ಆಧರಿಸಿ NCR ದಾಖಲು ಮಾಡ್ಕೊಳ್ತಾರೆ ಪೊಲೀಸರು. ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ನೆಕ್ಸ್ಟ್ ಆಕ್ಷನ್ ಅಂತ ಇರೋದು ಮನೆಯವರನ್ನ ಕರೆಸ್ತಾರೆ. ಎರಡೂ ಕಡೆಯವರನ್ನ ಕರೆಸಿ ಬುದ್ಧಿವಾದವನ್ನ ಹೇಳಿ ಕಳಿಸ್ತಾರೆ ಪೊಲೀಸರು. ಜನವರಿ 12ನೇ ತಾರೀಕು ಬಾಣಸವಾಡಿ ಠಾಣಾ ಮೆಟ್ಲನ್ನ ಏರಿರ್ತಾರೆ ಸತ್ಯಜಿತ್ ಪುತ್ರಿ. ಇನ್ನು ಇವ್ರು ಹೇಳೋ ಪ್ರಕಾರ ತಾನು ಗರ್ಭಿಣಿ, ತನಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಯಾವ ತರ ಕಿರುಕುಳ ಅಂದ್ರೆ, ಹಣ ಕೊಡು 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 ಅಂತ ಹೇಳಿ ತಂದೆ ಹಾಗೆಯೇ ಸಹೋದರ ಪದೇ ಪದೇ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಅವರ ಟಾರ್ಚರ್, ರೌಡಿಗಳನ್ನ ಬಿಟ್ಟು ಹೆದರಿಸ್ತಾ ಇದ್ದಾರೆ ಅಂತ ಹೇಳಿ ಸತ್ಯಜಿತ್ ಪುತ್ರಿ ಆರೋಪವನ್ನ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು. ಮನೆಗೆ ಬಾ, ಕೂತ್ಕೊಂಡು ಮಾತಾಡೋಣ, ಏನು ಎತ್ತ ಅಂತೇಳಿ. ನೀನು ಆ ಕಡೆ, ನೀನು ಈ ಕಡೆ, ನಾಳೆ ಗರ್ಭಿಣಿ, ನಿನಗೇನಾದ್ರು ಜಾಸ್ತಿ ಕಮ್ಮಿ ಆದರೆ ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ ಅಂತ ಅವರು ಹೇಳಕ್ ಹೋಗಿದ್ದಾರೆ. ಅವ್ರ ಮೇಲೆ ಉಲ್ಟಾ ಬಿದ್ದು ದೊಡ್ಡ ರಂಪಾಟ ಮಾಡಿ ಅಣ್ಣಂಗೆ ಒಡೆಕ್ ಹೋಗಿ ಚಪ್ಪಲಿ ತಗೊಂಡು ಒಡೆಕ್ ಹೋಗೋಳೆ. ಅವನು ಕೆಟ್ಟ ಶಬ್ದದಲ್ಲಿ ಹೋಗ ಹಂಗೆ ಹಿಂಗೆ ಅಂತೇಳಿ ಅವನು ಬೈದಿದ್ದಾನೆ. ಸ್ವಾಮಿ, ಮನೆ ಅನ್ನೋದೊಂದು, ಮಗಳು, ನಮ್ಮ ತಂದೆ, ನಮ್ಮಮ್ಮ ಇವೆಲ್ಲ ಒಂದಿರ್ತದೆ. ಅದನ್ನ ನೋಡ್ತಾ 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 ಅವ್ರು ಸಟ್ ಅಂತ ಬಂದ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಮನೆಯಲ್ಲಿ. ಹೇಳೋದು ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ನೀನು ಇದನ್ನ ಕೊಡಿಸ್ಕೊಡ್ಬೇಕು, ತಿಂಗಳಿಗೆ ಇದು ಕೊಡುವ, ಅದಿದ್ರೆ ನಾನು ಮದುವೆಗೆ ಮುಂಚೆನೆ ಇದು ಮಾಡಿ ಬರ್ಸ್ಕೊತಿದ್ದೆ, ಬರ್ಸ್ಕೊಡಮ್ಮ ಇದು ಅಂತ. ಮನೆಗೆ ಬಾ, ಕೂತ್ಕೊಂಡು ಮಾತಾಡೋಣ, ಏನು ಎತ್ತ ಅಂತೇಳಿ. ನೀನು ಆ ಕಡೆ, ನೀನು ಈ ಕಡೆ, ನಾಳೆ ಗರ್ಭಿಣಿ, ನಿನಗೇನಾದ್ರು ಜಾಸ್ತಿ ಕಮ್ಮಿ ಆದರೆ ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ ಅಂತ ಅವರು ಹೇಳಕ್ ಹೋಗಿದ್ದಾರೆ. ಅವ್ರ ಮೇಲೆ ಉಲ್ಟಾ ಬಿದ್ದು ದೊಡ್ಡ ರಂಪಾಟ ಮಾಡಿ ಅಣ್ಣಂಗೆ. ಇದು ನಟ ಸತ್ಯಜಿತ್ ಅವ್ರು ಕೊಟ್ಟಿರುವಂತ ಕ್ಲಾರಿಫಿಕೇಶನ್. ಆದ್ರೆ ಅವ್ರ ಮಗಳು ಆರೋಪವನ್ನ ಮಾಡ್ತಿರೋದು, ಅಪ್ಪ ಮತ್ತೆ ಅಣ್ಣ ದಿನ ಕುಡ್ದು ಹಣ ಕೇಳ್ತಾರೆ, ನಿನ್ನನ್ನ ಪೈಲಟ್ ಮಾಡಿಸಿದೀವಿ, ಓದೋದಕ್ಕೆ ಹಣ ಕೊಟ್ಟಿದೀವಿ, ಇವಾಗ ಹಣವನ್ನ ವಾಪಸ್ ಕೊಡು ಅಂತ ಕೇಳ್ತಾರೆ ಅಂತ ಸತ್ಯಜಿತ್ ಪುತ್ರಿ ಸ್ವಲೇಹ ಆರೋಪವನ್ನ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ, ನಾನು ನನ್ನ ಗಂಡ ಚೆನ್ನಾಗಿ ದುಡಿತಾ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ ಅಂತ ಅಪ್ಪನಿಗೆ ದ್ವೇಷ, ಗಂಡನ ಕಾರನ್ನೆಲ್ಲ ಅಡ್ಡ ಹಾಕಿ ಬೆದರಿಸ್ತಾರೆ ಅಂತ ಸತ್ಯಜಿತ್ ಮಗಳು ಆರೋಪವನ್ನ ಮಾಡಿದ್ದಾರೆ. ಒಂದಿನ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಅಮ್ಮ ಹೇಳಿಬಿಡು ಪಪ್ಪಾಗೆ ದಟ್ ನೆಕ್ಸ್ಟ್ ಮಂತ್ ನನಗೆ ಹಾಕೋಕ್ಕಾಗಲ್ಲ, ಸೊ ನೀವು ಏನಿದೆ ಅಣ್ಣಗೂ ಹೇಳಿಬಿಡು, ಬಿಕಾಸ್ ದೊಡ್ಡ ನನಗಿಬ್ಬರು ಅಣ್ಣ ತಮ್ಮ ಇದ್ದಾರೆ, ಸೊ ಅಣ್ಣಗೆ ಹೇಗಾದರೂ ಮ್ಯಾನೇಜ್ ಮಾಡೋಕ್ಕೆ ಹೇಳು, ನನಗೆ ಸ್ಯಾಲ್ರಿ ಬರಲ್ಲ, ಸೊ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ನಾನು ಒಳ್ಳೆ ರೀತಿಯಿಂದ ನಾವು ನಾರ್ಮಲ್ ಹೇಗೆ ದಿನ ಮಾತಾಡ್ತೀವಿ ಆ ಥರ ಫೋನ್ ಬಂದಾಗ ನಾನು ಹೇಳಿದೆ. ಅವತ್ತೇ ರಾತ್ರಿ ಅವರು ಡ್ರಿಂಕ್ಸ್ ತೊಗೊಂಡಿದ್ರು. ಅವರು ಫೋನ್ ಮಾಡಿಬಿಟ್ಟು ನನಗೆ, ನೀನು ಏನು ಈ ಥರ ಹೇಳಿದೆ ಅಂತೆ, ಹಾಗೆ ನಾಳೆ ಬಾ ಮನೆಗೆ ಮಾತಾಡೋಣ. ಓಕೆ ಬರ್ತೀನಿ ಪಪ್ಪ ಅಂತ ಹೇಳಿದೆ. ನೆಕ್ಸ್ಟ್ ಡೇ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋದ್ವಿ. ಅವರು ಕ್ಲಿಯರಾಗಿ ನಮಗೆ ಫೈಸಲಾ ಮಾಡೋಕ್ಕೆ ಕುಂಡಿಸ್ಬಿಟ್ರು. ದ್ಯಾಟ್ ಏನು ಇಲ್ಲ, ಸ್ಯಾಲ್ರಿ ಬರ್ತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೆಯಾ, ಅಟ್ಲೀಸ್ಟ್ 50% ಆದರೂ ಬರ್ತಾ ಇದೆ, ನೀನು ನಮಗೆ ಕೊಡಬೇಕು. ನಾನಂದರೆ ಬರ್ತಾ ಇಲ್ಲ ಅಂದರೆ ಬರ್ತಾ ಇಲ್ಲ, ನಾನು ಕೊಡೋಕ್ಕಾಗಲ್ಲ. ನೀನು ಕೊಟ್ಟಿಲ್ಲ ಅಂದರೆ ಇವನೇನು ಮಾಡ್ತಾ ಇದ್ದಾನೆ, ನಮ್ಮ ಹಸ್ಬೆಂಡಿಗೆ ನೋಡಿಬಿಟ್ಟು ಅವರು, ನೀನೇನು ಮಾಡ್ತಾ ಇದೆಯಾ, ನೀನು ಕೊಡು, ನಮಗೇನು ಮೆಡಿಕಲ್ ಇದಿಲ್ವಾ, ನಮಗೆ ನಮ್ಮ ಫ್ಯಾಮ್ಲಿ ಇಲ್ವಾ, ಹಾಗೆ ಹೀಗೆ. ಸೊ ನಾನು ಕೊಡೋಕ್ಕಾಗಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಏನಕ್ಕೆ ಅವ್ರಿಗೆ ಕೊಡಬೇಕು? ನಮ್ಮ ಹಸ್ಬೆಂಡಿಗೆ ಫ್ಯಾಮ್ಲಿ ಇಲ್ವಾ? ಇವಾಗ ನನಗಾಗೋ ಮಗು, ಅವ್ರ ಮಮ್ಮಿ ಇದ್ದಾರೆ, ಅವ್ರ ತಂದೆ ಇಲ್ಲ, 4 ಬ್ರದರ್ಸ್ ಇದ್ದಾರೆ, ಎಲ್ಲ ವರ್ಕಿಂಗು, ಫೈನ್. ಬಟ್ ನೀವು ಯಾವುದೋ ಒಂದು ಕಂಡೀಷನ್ ಹಾಕ್ಬಿಟ್ಟು ನೀನು ಕೊಟ್ಟಿಲ್ಲ ಅಂದರೆ ಅವ್ನು ಕೊಡಬೇಕು, ಆ ಥರ. ಲೀವ್ ಮೀ ಅಲೋನ್, ಬಿಕಾಸ್ 3.5 years ಆಯಿತು ನನ್ನ ಮದುವೆ ಆಗಿ. ನನ್ನ ಹಸ್ಬೆಂಡು ಒಂದಿನೂ ನನಗೆ ಕೇಳಿಲ್ಲ ನಿನಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನೀನು ಮನೆಗೆ ಎಷ್ಟು ಕೊಡ್ತಾ ಇದೆಯಾ, ಬಿಕಾಸ್ ಆ ಥರ ಲಾನೇ ಇಲ್ಲ ನಾನು ಕೊಡಬೇಕು ಅಂತ. ಮದುವೆಗಿಂತ ಮುಂಚೆ ಆದರೂ ಇರಲಿ, ಮದುವೆ ಆದಮೇಲಾದರೂ ಇದ್ವಿ, ಬಟ್ ಚಿಲ್ಡ್ರನ್ ಕರ್ತವ್ಯ ಇರುತ್ತೆ, ತಂದೆ ತಾಯಿಗೆ ನೋಡ್ಕೊಳೋದು, ಅದು ನಾನು ಆದಷ್ಟು ನಾನು ಮಾಡಿದ್ದೀನಿ. ಅವರು ವಿಡಿಯೋ ಅಲ್ಲಿ ಮಾತಾಡ್ತಾ ಇರುವಾಗ್ಲೇ ಅಳಕ್ ಶುರು ಮಾಡಿಬಿಟ್ಟು, ಸಿಂಪತಿ ಗೇನ್ ಮಾಡಿಬಿಟ್ಟು, ಹೀ ಈಸ್ ಅನ್ ಆಕ್ಟರ್, ಹೀ ಕ್ಯಾನ್ ಡೂ ಆಲ್ ದಟ್. ಬಟ್ ನಾವು ಕಾಮನರ್ಸು, ನನಗೂ ಅಳಕ್ಕೆ ನನ್ಗೆ 2 minutes ಆಗಲ್ಲ, ಬಿಕಾಸ್ ನನ್ನದ್ರಲ್ಲೂ ಅಷ್ಟು ದುಃಖ ಇದೆ, ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಇವ್ರು ರಾಂಗ್ ಟೈಮ್ ಚೂಸ್ ಮಾಡಿದ್ದಾರೆ ನನಗೆ ಇದೆಲ್ಲ ಹರ್ಟ್ ಮಾಡೋಕ್ಕೆ.
ಸೊ ವಿದೌಟ್ ಎವಿಡೆನ್ಸ್ ನೀವು ಆನ್ ಏರ್ ಹೋಗ್ಬಿಟ್ಟು 1 ಇಲ್ಲ 2 ಇಲ್ಲ 4 ವಿಡಿಯೋಗಳು ಮಾಡಿಬಿಟ್ಟು ಆ ಯೂಟ್ಯೂಬ್ ಚಾನಲಿಂದ ಅವ್ರದ್ದು 1.2 ಮಿಲಿಯನ್ ವ್ಯೂಸ್ ಅಂತೆ 3 ಮಿಲಿಯನ್ ವ್ಯೂಸ್ ಅದರಿಂದ ಏನೇನು ದುಡ್ಡು ಬರ್ತಾ ಇದ್ದಾರೆ ಅವ್ರು ತಗೊಂಡಿದ್ದಾರೆ. ಸರ್ ಇಬ್ಬರು ಗಂಡು ಮಕ್ಕಳು ಇದ್ಮೇಲೆ ನೀವು ಹೇಗೆ ಹೇಳ್ತೀರಾ ನನಗೆ ಅವಳೇ ನೋಡ್ಕೊಳ್ಬೇಕು ಅವಳದೇ ದುಡ್ಡು ಬೇಕು. ಸೊ ನಾನು ಕ್ವೆಶನ್ ಮಾಡೋದು ನಮ್ಮ ಅಣ್ಣನಿಗೆ, ಇಷ್ಟು ವರ್ಷ ನೀವು ದುಡ್ದಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ನನಗೇನು ನಾಚಿಕೆ ಎಲ್ಲ ಹೇಳೋಕ್ಕೆ ಅವರಿಗೆ ಜಾಬು ನಮ್ಮ ಹಸ್ಬೆಂಡ್ ಕೊಡಿಸಿದ್ದಾರೆ ರೀಸೆಂಟಾಗಿ, ಬಿಕಾಸ್ ಅವ್ರದ್ದು ಮ್ಯಾರೇಜ್ ಆಗೋದಿತ್ತು. ಯಾರು ಹೆಣ್ಣು ಆ ಥರನೇ ಕೊಟ್ಬಿಡಲ್ಲ, ಕರೆಕ್ಟಾ? ನಮ್ಮ ಆಫೀಸ್ ತೋರಿಸ್ಬಿಟ್ಟು ಇದು ನನ್ನ ಮಗನ ಆಫೀಸು, ಹಾಗೆಲ್ಲ ಅವನು ಇಲ್ಲಿ ಕೆಲಸ ಮಾಡ್ತಾನೆ, ಇದೆಲ್ಲ ಬಿಸ್ನೆಸ್ ಅವನಿಗೆ ಕೊಟ್ಟಿರೋದು, ಪ್ರಾಜೆಕ್ಟ್ಸ್ 14 to 15 lakh ಆಫ್ ಬಿಸ್ನೆಸ್ ಇನ್ ಜಸ್ಟ್ 7-8 months. ಅದರಲ್ಲಿ ಅವ್ರು ಏನು ದುಡ್ಡು ಮಾಡ್ಕೊಂಡಿದ್ದಾರೆ ಮಧ್ಯದಲ್ಲಿ, ಆಬ್ವಿಯಸ್ಲಿ ಅದರಿಂದ ಅವರು ಮದುವೆ ಆಗಿದ್ದಾರೆ, ರೈಟ್? ಸೊ ನೀವು ಅಷ್ಟು ಕೂಡ ಥ್ಯಾಂಕ್ಫುಲ್ ಇಲ್ಲ, ಏನಕ್ಕೆ? ದಟ್ ಈಸ್ ಮೈ ಕ್ವೆಶನ್. ಮಗಗೂ ಜಾಬ್ ಕೊಡ್ಸಿದ್ದೀವಿ, ನನ್ನ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗಲಿ ಅಂತ. ಹಣಕಾಸಿನ ವಿಚಾರಕ್ಕೆ ಜಗಳ ಆಗಿದೆ, ಮನೆಗೆ ಬಂದು ಸತ್ಯಜಿತ್ ಬೆದರಿಕೆ ಹಾಕಿದ್ದಾರೆ ಅಂತ ಸತ್ಯಜಿತ್ ಅಳಿಯ ಇಬ್ರಾಹಿಂ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅಪ್ಪ ಮಗಳ ನಡುವಿನ ವಿಷಯ, ನಾನು ಅವರಿಗೆ ಬೆದರಿಕೆ ಹಾಕಿಲ್ಲ ಅಂತಾನು ಅವ್ರ ಅಳಿಯ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರೇ ಬಂದು ಬೆದರಿಕೆ ಹಾಕಿರೋದು, ಮನೆಗೆ ಬಂದು ಸತ್ಯಜಿತ್ ಅವರೇ ಖುದ್ದಾಗಿ ಬಂದಿದ್ರು, ಬೆದರಿಕೆ ಹಾಕಿದ್ದಾರೆ, ಹಣಕಾಸಿನ ವಿಷಯವಾಗಿ ಇದೆಲ್ಲ ನಡೆದಿರೋದು ಅಂತ ಸತ್ಯಜಿತ್ ಅಳಿಯ ಇಬ್ರಾಹಿಂ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೆ ನಾವು ಪೊಲೀಸರಿಗೆ ದೂರನ್ನ ಕೊಟ್ವಿ ಅಂತ ಸತ್ಯಜಿತ್ ಅಳಿಯ ಇಬ್ರಾಹಿಂ ಖಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೋನ್ ಮಾಡಿ ಹೇಳಿದ್ದಾರೆ ದಟ್ ಇಟ್ ವಾಸ್ ಆನ್ ಲೌಡ್ ಸ್ಪೀಕರ್, ವೈಫ್ ಹರ್ಡ್ ಅಬೌಟ್ ಇಟ್, ದಟ್ ಡೈವೋರ್ಸ್ ಕೊಡು, ಮನೆಗೆ ಕಳಿಸ್ಕೊಡು. ಸೊ ದಿಸ್ ಇಸ್ ಓನ್ಲಿ ಅಬೌಟ್ ಮನಿ. ಅವ್ರು ಕಾಲ್ ಮಾಡಿ ಒಂದೇ ಒಂದು ಮಾತು ಹೇಳಿದ್ರು, ದಟ್ ಅವರು ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀನು ಕೊಡು, ನಿನ್ಗೆ ನಾನು ಪೈಲಟ್ ಕೊಟ್ಟಿದ್ದೀನಿ, ಓಕೆ, ನಿಮ್ಗೆ ನಾನು ಪೈಲಟ್ ಕೊಟ್ಟಿದ್ದೀನಿ, ನನಗೆ ಅದು ರಿಟರ್ನ್ಸ್ ಬೇಕು, ಓಕೆ, ನನ್ನ ದುಡ್ಡು ಕೊಳ್ಳೇಬೇಕು, ಇಲ್ಲ ಅಂದರೆ ನಿನ್ನ ಹೆಸರು ಹಾಳು ಮಾಡ್ತೀನಿ, ನಿಂದು ಮರ್ಡರ್ ಮಾಡಿಬಿಡ್ತೀನಿ. ಇದೆಲ್ಲ ಮಾತಾಗಿದೆ. ವಿ ಆರ್ ನಾಟ್ ಗೋನಾ ಲೈ ಇಟ್. ಆ್ಯಂಡ್ ವಾಟ್ ಎವರ್ ನೀವು ಏನು ಕೇಳ್ತೀರಾ ಸತ್ಯಜಿತ್ ಹತ್ರ, ಸೊ ಟೇಕ್ ಆಲ್ ದ ಥಿಂಗ್ಸ್ ಆನ್ ರೆಕಾರ್ಡ್ ವಿತ್ ಪ್ರೂಫ್. ಓನ್ಲಿ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ರೈಟ್, ಹೂ ಇಸ್ ರಾಂಗ್. ಸಿ ದಿಸ್ ಇಸ್ ನಥಿಂಗ್ ರಿಲೇಟೆಡ್ ಟು ಎನಿಥಿಂಗ್ ಎಲ್ಸ್. ಇಟ್ಸ್ ಓನ್ಲಿ ಅಬೌಟ್ ಮನಿ. ಅವ್ರಿಗೆ ದುಡ್ಡು ಬೇಕು. ನಮ್ಮ ಹತ್ರ 2 ಮನೆ ಇದೆ, 1 ಅವ್ರಿಗೆ ಬೇಕು, 4 ಕಾರ್ ಇದೆ, 1 ಅವ್ರಿಗೆ ಬೇಕು. ದಿಸ್ ಇಸ್ ವಾಟ್ ಥಿಂಗ್ ಇಟ್ ಇಸ್. ನಾನು ಸ್ಟಾಪ್ ಮಾಡಬೇಕಂದ್ರೆ ಐ ವುಡ್ ಹ್ಯಾವ್ ಸ್ಟಾಪ್ಡ್ ಇಟ್ 3.5 years ಬ್ಯಾಕ್. ನೋಬಡಿ ಹ್ಯಾಸ್ ಅ ರೈಟ್ ಟು ಟಾಕ್ ಟು ಮೀ ಆರ್ ಆಸ್ಕ್ ಮೀ ಎನಿಥಿಂಗ್. ಬಟ್ ಸ್ಟಿಲ್ ನಾನು 3.5 years ಇಂದ ಏನೂ ಸ್ಟಾಪ್ ಮಾಡಲಿಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು 108 ಟೈಮ್ ಧಮಕಿ ಕೊಟ್ಟಿದ್ದೇನೆ ಅಂತ. ಬಟ್ ಐ ಹ್ಯಾವ್ ನಾಟ್ ಗಿವನ್ ಎನಿ ಸಾರ್ಟ್ ಆಫ್ ಅ ಧಮಕಿ. ನಿಮ್ಮ ಹಿಸ್ಟ್ರಿ ಇದೆ, ಕಾಲ್ ಹಿಸ್ಟ್ರಿ ಇದೆ. ಇನ್ 6 months ಟೈಮ್ ದರ್ ಆರ್ ಓನ್ಲಿ 2 calls. ಓಕೆ, ಅನ್ನೆಸೆಸರಿ ನಿಮ್ಮ ಬ್ರದರ್ ಮದುವೆಗೆ ಡಿಸ್ಟರ್ಬ್ ಮಾಡಲಿಕ್ಕೆ ವಿಡಿಯೋ ರಿಲೀಸ್ ಮಾಡಿ ನಿಮ್ಮ ಫ್ಯಾಮಿಲಿ, ಸಿ ದಿಸ್ ವಾಸ್ ಫ್ಯಾಮಿಲಿ ಮ್ಯಾಟರ್ಸ್, ದಿಸ್ ವಾಸ್ ಅ ಡಾಟರ್ ಆ್ಯಂಡ್ ಫಾದರ್ ಮ್ಯಾಟರ್. ಅವ್ರು ಸರಿಯಾಗಿ ಸಿವಿಲೈಸ್ಡ್ ವೇ ಇಂದ ಕುತ್ಕೊಂಡು ಮಾತಾಡಿ ಸಾರ್ಟ್ ಔಟ್ ಮಾಡ್ಬೋದು. ಸಿ ಫೈನಲ್ ಇದರಲ್ಲಿ ಸರ್ ಅವರು ಚೆನ್ನಾಗಿರಲಿ, ಓಕೆ, ಆರಾಮಾಗಿರಲಿ, ಸುಖವಾಗಿರಲಿ. ಬಟ್ ಓನ್ಲಿ ಥಿಂಗ್ ಇಸ್ ಲೀವ್ ಅಸ್ ಅಲೋನ್. ಓಕೆ, ಲೀವ್ ಅಸ್ ಅಲೋನ್. ವಿ ವಾಂಟ್ ಟು ಬಿ ಎಂಜಾಯಿಂಗ್ ಅ ಪ್ರೆಗ್ನೆನ್ಸಿ, ವಿ ವಾಂಟ್ ಟು ಎಂಜಾಯ್ ಅ ಕಿಡ್. ಓಕೆ, ನಾವು ಲೈಫಲ್ಲಿ ಮುಂದೆ ಹೋಗಿ ಆರಾಮಾಗಿರಬೇಕು. ದಟ್ ಇಸ್ ದ ಓನ್ಲಿ ಥಿಂಗ್. ಬಿಕಾಸ್ ಈ ಸೊಸೈಟಿಯಲ್ಲಿ ಆಫ್ಟರ್ ಡೂಯಿಂಗ್ ಆಲ್ ದಿಸ್, ಇಫ್ ವಿ ಡೋಂಟ್ ಕಮ್ ಫಾರ್ವರ್ಡ್ ಆ್ಯಂಡ್ ಸ್ಪೀಕ್ ಅಬೌಟ್ ಇಟ್, that's not happening. We need to live in this society. That's the only reason we are speaking about it. ನಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ತನಕನೂ ಹೋಗಿದೆ, ಅಲ್ಲೂ ಕೂಡ ಸಂಧಾನ ಮಾಡಿ ಕಳಿಸಿದ್ರು ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಆಕ್ಚುಲ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವಾಗ ಎಲ್ಲಿ ತನಕ ಬಂದು ನಿಂತಿದೆ, ಈ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಒಂದು ಬ್ರೇಕ್ ಆದ್ಮೇಲೆ.